ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಹೆಜ್ಬುಲ್ಲಾ ಮುಖ್ಯಸ್ಥ ನಸರುಲ್ಲಾನನ್ನ ಇಸ್ರೇಲ್ ಹೊಡೆದು ಹಾಕ್ತಾ. ಇಸ್ರೇಲಿ ಮೂಲಗಳು ಈ ಸುದ್ದಿಯನ್ನು ಖಚಿತಪಡಿಸ್ತಾ ಇವೆ. ಇರಾನ್ ಇದುವರೆಗೆ ಆ ಬಗ್ಗೆ ಏನನ್ನೂ ಹೇಳಿಲ್ಲ. ಮೊಸಾದ್ ಹೆಜ್ಬುಲ್ಲಾ ಮುಖ್ಯಸ್ಥನ ಸಾವಿನ ಬಗ್ಗೆ ಟ್ವೀಟ್ ಮಾಡಿದೆ. ಲೆಬನಾನ್ನ ಕ್ರೈಸ್ತರು ಬೀದಿಗಿಳಿದು ಸಂಭ್ರಮಾಚರಣೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಅಮೆರಿಕ ಇದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳ್ತಾ ಇದೆ. ಹಾಗಾದ್ರೆ ಲೆಬನಾನ್ ಇಸ್ರೇಲ್ ಸಂಘರ್ಷ ಇಲ್ಲಿಗೆ ಮುಗಿದು ಹೋಗುತ್ತಾ? ನಿಜಕ್ಕೂ ಅಲ್ಲಿ ನಸರುಲ್ಲಾನ ಅಂತ್ಯ ಆಗೇ ಹೋಯ್ತಾ? ಹಾಗಾದ್ರೆ ಇನ್ನೂ ಯಾಕೆ ಇಸ್ರೇಲಿ ಪಡೆಗಳಲ್ಲಿ ಏರ್ ಸ್ಟ್ರೈಕ್ ಅನ್ನು ಮಾಡ್ತಲೇ ಇವೆ? ಏನಾಗ್ತಾ ಇದೆ ಲೆಬನಾನ್ನಲ್ಲಿ? ಬನ್ನಿ ನೋಡೋಣ. ಗೆಳೆಯರೆ, ಶುಕ್ರವಾರ ಹೆಜ್ಬುಲ್ಲಾ ಹಾಗೂ ಇರಾನ್ ಪಾಲಿಗೆ ಶುಭ ಶುಕ್ರವಾರ ಆಗಿರಲಿಲ್ಲ. ಅದು ಬ್ಯಾಡ್ ಫ್ರೈಡೆ ಅನ್ನಿಸ್ಕೊಳ್ತಾ ಇತ್ತು. ಇಸ್ರೇಲ್ ಒಂದೇ ಸಮಕ್ಕೆ ಬೈರೂತ್ ನಗರದ ಮೇಲೆ ಬಾಂಬಿಂಗ್ ಮಾಡ್ತಾ ಇತ್ತು. ಅಲ್ಲಿ ಹೆಜ್ಬುಲ್ಲಾ ಪಡೆಗಳಿಗೆ ಸೇರಿದ ಮಿಸೈಲ್ ವಿಭಾಗದ ಮುಖ್ಯಸ್ಥ ಅಹ್ಮದ್ ಅಲಿ ಇಸ್ಮಾಯಿಲ್ ಮತ್ತು ಅವನ ಡೆಪ್ಯೂಟಿ ಹುಸೇನ್ ಅಹ್ಮದ್ ಇಸ್ಮಾಯಿಲ್ ಸಾವಿಗೀಡಾದರು. ಅದಕ್ಕೂ ಮೊದಲು ಇಬ್ರಾಹಿಂ ಮೊಹಮ್ಮದ್ ಕುಬೇಸಿ ಸಾವಿಗೀಡಾಗಿದ್ದ. ಹೆಜ್ಬುಲ್ಲಾ ಪಡೆಗಳ ಮುಖ್ಯಸ್ಥ ಅಕಿಲ್ ನನ್ನ ಕಳೆದ ಶುಕ್ರವಾರನೇ ಹೊಡೆದು ಕೆಡವಲಾಯಿತು. ಅದರ ಬೆನ್ನಲ್ಲೇ ಏರ್ ಅಟ್ಯಾಕ್ಗಳನ್ನು ನೋಡಿಕೊಳ್ತಾ ಇದ್ದ ಅಬು ಸಾಲೆಹ್ನನ್ನ ಇಸ್ರೇಲಿ ಪಡೆಗಳು ಹೂರ್ ಯಾತ್ರೆಗೆ ಕಳುಹಿಸಿಕೊಟ್ವು. ಹೀಗೆ ಹೆಜ್ಬುಲ್ಲಾ ಪಡೆಗಳ ಒಬ್ಬೊಬ್ಬನೇ ಸೀನಿಯರ್ ಕಮಾಂಡರ್ಗಳನ್ನ, ಅದರ ಸಹ ಸಂಸ್ಥಾಪಕರನ್ನ ಪರಲೋಕಕ್ಕೆ ಇಸ್ರೇಲಿ ಪಡೆಗಳು ಕಳುಹಿಸಿಕೊಡ್ತಾ ಇದ್ರೆ, ಮತ್ತೊಂದು ಕಡೆ ಇಸ್ರೇಲ್ ಪ್ರಧಾನಿ ನೆತನ್ಯಾಹು ನ್ಯೂಯಾರ್ಕ್ ಅಲ್ಲಿ ನಡೀತಾ ಇರೋ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಗಿಯಾಗೋದಕ್ಕೆ ಅಮೆರಿಕಾಗೆ ಹೋದ್ರು. ಅಲ್ಲಿ ನೆತನ್ಯಾಹು ಮಾತಾಡೋದಕ್ಕೆ ಪ್ರಾರಂಭ ಮಾಡ್ತಿದ್ದಂತೆ ಇರಾನ್ ಸೇರಿದಂತೆ ಇಸ್ಲಾಮಿಕ್ ದೇಶಗಳು ಹಾಗೂ ರಷ್ಯಾದ ಒಂದಷ್ಟು ಮಿತ್ರ ದೇಶಗಳು ನೆತನ್ಯಾಹು ಅವರ ಭಾಷಣವನ್ನು ನಾವು ಕೇಳೋದಿಲ್ಲ ಅಂತ ಸಭೆಯಿಂದ ಎದ್ದು ವಾಕೌಟ್ ಮಾಡಿದ್ರು. ಆದರೆ ಇದ್ಯಾವುದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ನೆತನ್ಯಾಹು ಹೋಗಲಿಲ್ಲ. ಕಳೆದ ಬಾರಿ ಇದೇ ಥರದ ಪರಿಸ್ಥಿತಿಯನ್ನು ರಷ್ಯಾ ಕೂಡ ಎದುರಿಸಬೇಕಾಗಿ ಬಂದಿತ್ತು. ರಷ್ಯಾದ ವಿದೇಶಾಂಗ ಸಚಿವರ ಮಾತನ್ನು ನಾವು ಕೇಳೋದಿಲ್ಲ ಅಂತ ಪಶ್ಚಿಮದ ದೇಶಗಳು, ಯುಕ್ರೇನಿನ ಮಿತ್ರ ದೇಶಗಳು ಎದ್ದು ಹೊರ ನಡೆದಿದ್ವು. ಈಗ ಅದೇ ಪರಿಸ್ಥಿತಿಯನ್ನು ಇಸ್ರೇಲ್ನ ಪ್ರಧಾನಿ ನೆತನ್ಯಾಹು ಎದುರಿಸಬೇಕಾಗಿ ಬಂತು. ಅವರ ಭಾಷಣದ ವೇಳೆ ಇಸ್ಲಾಮಿಕ್ ದೇಶಗಳ ಪ್ರತಿನಿಧಿಗಳು ಬಾಯ್ಕಾಟ್ ಮಾಡಿದ್ರು. ಆದರೆ ನೆತನ್ಯಾಹು ಮಾತಾಡೋದನ್ನೇನು ನಿಲ್ಲಿಸಲಿಲ್ಲ. ಅವರು 2 ಮ್ಯಾಪುಗಳನ್ನು ಅಲ್ಲಿ ತೋರಿಸಿದ್ರು. ಇವತ್ತು ಇಡೀ ಜಗತ್ತಿಗೆ ಭಾರತ ಅನ್ನೋದು ವರದಾನವಾಗ್ತಾ ಇದೆ, ಇರಾನ್ ಅನ್ನೋದು ಶಾಪವಾಗ್ತಾ ಇದೆ ಅಂತ ಹೇಳಿದ ನೆತನ್ಯಾಹು ಐಮ್ಯಾಕ್ ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಭಾರತದಿಂದ ಮಧ್ಯಪ್ರಾಚ್ಯದ ದೇಶಗಳನ್ನು ಸಂಪರ್ಕಿಸ್ತಾ ಯುರೋಪ್ ಅನ್ನು ತಲುಪುವ ಮಹತ್ವಾಕಾಂಕ್ಷಿ ಐಮ್ಯಾಕ್ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇರಾನ್, ಇರಾಕ್, ಸಿರಿಯಾಗಳು ಜಗತ್ತಿಗೆ ಭಯೋತ್ಪಾದನೆಯನ್ನ, ಆತಂಕವನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇವೆ ಅಂತ ಹರಿಹಾಯ್ದ್ರು. ಜೊತೆಗೆ ವಿಶೇಷವಾಗಿ ಇರಾನ್ ಬಗ್ಗೆ ಮಾತನಾಡಿದ ನೆತನ್ಯಾಹು, ಇಸ್ರೇಲ್ ಮನಸ್ಸು ಮಾಡಿದ್ರೆ ಇರಾನಿನ ಯಾವುದೇ ನಗರ, ಪಟ್ಟಣ ಅಥವಾ ಯಾವ ಪ್ರದೇಶವನ್ನು ಬೇಕಾದರೂ ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಶಕ್ತಿಯನ್ನು ಹೊಂದಿದೆ ಅಂತ ಹೇಳೋ ಮೂಲಕ ನಮ್ಮ ಮುಂದಿನ ಟಾರ್ಗೆಟ್ ಹಮಾಸ್, ಹೆಜ್ಬುಲ್ಲಾ, ಹೌತಿಗಳಲ್ಲ, ಬದಲಿಗೆ ಇರಾನ್ ಅನ್ನೋ ಸ್ಪಷ್ಟ ಸಂದೇಶವನ್ನು ವಿಶ್ವ ವೇದಿಕೆಯ ಮೂಲಕ ಕೊಟ್ಟರು. ಅಲ್ಲಿ ಅವರು ಭಾಷಣ ಮುಗಿಸಿ ಇನ್ನೂ ಕೆಲ ನಿಮಿಷಗಳು ಕಳೆದಿರಲಿಲ್ಲ. ಅಷ್ಟರಲ್ಲಿ ಇಸ್ರೇಲಿನ ಪ್ರಧಾನಿಗೊಂದು ತುರ್ತು ಸಂದೇಶ ಬಂತು. IDF ಪಡೆಗಳು ಪ್ರಧಾನಿಯನ್ನ ಸಂಪರ್ಕಿಸಿದ್ವು. ಬೈರೂತ್ ನಗರದಲ್ಲಿನ ಹೆಜ್ಬುಲ್ಲಾ ಕೇಂದ್ರ ಕಚೇರಿಯಲ್ಲಿ ಝೈನಾಬ್ ನಸ್ರಲ್ಲಾ ಇದ್ದಾಳೆ ಅನ್ನೋ ಸುದ್ದಿ ಅದು. ಅಲ್ಲಿಂದ ಮಾತಾಡ್ತಾ ಇದ್ದ ಅಧಿಕಾರಿಗಳು ದಾಳಿಗೆ ಅನುಮತಿಯನ್ನು ಕೇಳ್ತಾ ಇದ್ರು. ಈ ಝೈನಾಬ್ ನಸ್ರಲ್ಲಾ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾನ ಮಗಳು. ಆಕೆ ಕೂಡ ಹೆಜ್ಬುಲ್ಲಾ ರಾಜಕೀಯ ಸಂಘಟನೆಯಲ್ಲಿ ತುಂಬಾ ಆಕ್ಟಿವ್ ಆಗಿರೋ ಹೆಣ್ಣು ಮಗಳು, ಉತ್ತಮ ಭಾಷಣಗಾರ್ತಿ ಕೂಡ. ಈ ಹಿಂದೆ ಇಸ್ರೇಲ್ ದಾಳಿಯಲ್ಲಿ ಆಕೆಯ ಸಹೋದರ ಹದಿ ನಸ್ರಲ್ಲಾ ಸಾವಿಗೀಡಾಗ್ತಾನೆ. ಅವತ್ತು ನನ್ನ ಸಹೋದರ ಇಸ್ರೇಲಿ ಪಡೆಗಳ ದಾಳಿಯಲ್ಲಿ ಸಾವಿಗೀಡಾದ ದಿನ ನಾವು ಯಾರೂ ಕೂಡ ಒಂದೇ ಒಂದು ಹನಿ ಕಣ್ಣೀರು ಹಾಕಲಿಲ್ಲ. ಅದು ನಮಗೆ ದುಃಖದ ದಿನ ಅಲ್ಲ, ಸಂತೋಷದ ದಿನ. ಅದು ಇಸ್ಲಾಮಿಗಾಗಿ ಅವನು ಬಲಿದಾನ ಮಾಡಿದ ದಿನವನ್ನ ದುಃಖದಿಂದ ಅಲ್ಲ, ಆ ಅದೃಷ್ಟ ಸಿಕ್ಕ ಕಾರಣಕ್ಕೆ ಸಂಭ್ರಮದಿಂದ ಆಚರಿಸಬೇಕು ಅಂತೆಲ್ಲ ಭಾಷಣ ಮಾಡೋ ಮೂಲಕ ಲೆಬನಾನಿನ ಶಿಯಾ ಸಮುದಾಯದ ಯುವಕರ ನಡುವೆ ಈ ಝೈನಾಬ್ ದೊಡ್ಡ ಹೆಸರು ಮಾಡಿದ್ಲು. ಅಫ್ಕೋರ್ಸ್ ಇಂಥ ಭಾಷಣಗಳಿವೆ ನೋಡಿ, ಇವೇ ಅತಿ ಹೆಚ್ಚು ಯುವಕರು ಉಗ್ರವಾದದ ಕಡೆಗೆ ಆಕರ್ಷಿತರಾಗುವ ಹಾಗೆ ಮಾಡೋದು. ಇಂಥ ಝೈನಾಬ್ ಹೆಜ್ಬುಲ್ಲಾ ಮುಖ್ಯ ಕಚೇರಿಯಲ್ಲಿದ್ದಾಳೆ ಅನ್ನೋ ಸುದ್ದಿ ಅದು. ಅಲ್ಲಿ ಅದಷ್ಟೇ ಆಗಿದ್ದಿದ್ರೆ ಬಹುಶಃ IDF ಅಧಿಕಾರಿಗಳು ಪ್ರಧಾನಿಯ ಆದೇಶಕ್ಕಾಗಿ, ಅನುಮತಿಗಾಗಿ ಕರೆ ಮಾಡ್ತಾ ಇದ್ರೋ ಇಲ್ವೋ. ಆದರೆ ಅವರಿಗೆ ಅದಕ್ಕಿಂತ ದೊಡ್ಡ ಟಿಪ್ ಒಂದು ದೊರೆತಿತ್ತು. ಹೆಜ್ಬುಲ್ಲಾ ಕೇಂದ್ರ ಕಚೇರಿಯಲ್ಲಿ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾ ಇದ್ದಾನೆ ಅನ್ನೋದು ಗೊತ್ತಾಗಿತ್ತು. ಅದಕ್ಕಾಗಿನೇ ಆ ಕಚೇರಿಯ ಮೇಲೆ ದಾಳಿ ಮಾಡೋದಕ್ಕೆ ಪ್ರಧಾನಿಯ ಅನುಮತಿಯನ್ನು ಕೇಳ್ತಾ ಇದ್ರು. ಅಲ್ಲಿ ಹೆಚ್ಚು ಹೊತ್ತು ಮಾತುಕತೆ ಕೂಡ ನಡೀಲಿಲ್ಲ. ಮಾಹಿತಿ ಪಕ್ಕಾನ ಅಂತ ಪ್ರಧಾನಿ ಕೇಳಿದ್ರು. ಹೌದು ಅಂತ ಆ ಕಡೆಯಿಂದ ಉತ್ತರ ಬಂತು. ಪೌಂಡ್ ಹಿಮ್ ಅನ್ನೋ ಸಂದೇಶ ಈ ಕಡೆಯಿಂದ ಹೋಯ್ತು. ಅದಾದ 1 ಗಂಟೆಯ ನಂತರ ಹೆಜ್ಬುಲ್ಲಾ ಕೇಂದ್ರ ಕಚೇರಿ ಇರೋ ಬೈರೂತ್ನ ದಕ್ಷಿಣದ ದಹಿಯಾದಲ್ಲಿನ ಜನವಸತಿಯೊಂದರ ಕಟ್ಟಡದ ಮೇಲೆ
ಇಸ್ರೇಲಿ ಬಾಂಬಿಂಗ್ ಶುರುವಾಯಿತು. ಕೆಲವೇ ಕ್ಷಣಗಳು ಅಷ್ಟೇ ಅಲ್ಲಿ ಇಡೀ ಪರಿಸ್ಥಿತಿ ಭಯಾನಕವಾಗಿ ಬದಲಾಯಿತು. ಬೆಂಕಿ, ಸ್ಫೋಟದ ಸದ್ದು, ಧೂಳು ಮತ್ತು ಹೊಗೆ, ಆಕ್ರಂದನ, ಚೀತ್ಕಾರಗಳನ್ನು ಬಿಟ್ಟರೆ ಅಲ್ಲಿ ಬೇರೆ ಯಾವ ಸದ್ದು ಇರಲಿಲ್ಲ. ಏನೂ ಕಾಣ್ತಾ ಇರಲಿಲ್ಲ. ಕೆಲ ನಿಮಿಷಗಳ ನಂತರ ಧೂಳು ನೆಲಕ್ಕೆ ಕೂತ್ಕೊಳ್ತು. ಅಲ್ಲಿ ಕಟ್ಟಡದ ಅವಶೇಷಗಳ ರಾಶಿ ಬಿದ್ದಿತ್ತು. ಆ ಕಟ್ಟಡದಲ್ಲಿ ಯಾರೆಲ್ಲ ಇದ್ರು, ಏನಾದರೂ ಅನ್ನೋದನ್ನು ಹುಡುಕಬೇಕು ಅಂದರೂ ಕೂಡ ಆ ಅವಶೇಷಗಳನ್ನು ಕೆದಕಬೇಕಿತ್ತು. ಈ ದಾಳಿಯ ನಂತರ ಮೊಸಾದ್ ಕಾಮೆಂಟ್ರಿ ಅನ್ನೋ ಟ್ವಿಟರ್ ಅಕೌಂಟಲ್ಲಿ ಆ ದಾಳಿಯ ಒಂದಷ್ಟು ವಿಡಿಯೋಗಳು ಪೋಸ್ಟ್ ಆದವು. ನಸರಲ್ಲಾ ಎಲಿಮಿನೇಟೆಡ್ ಅನ್ನೋ ಒಂದು ವಾಕ್ಯ ಕಾಣ್ತು. ಅದರ ಬೆನ್ನಲ್ಲೇ ಚಿಕನ್ ಸರ್ ಸೆಲೆಬ್ರೇಟಿಂಗ್ ನಸರಲ್ಲಾ ಎಲಿಮಿನೇಷನ್ ಅನ್ನೋ ಇನ್ನೂ ಒಂದು ಪೋಸ್ಟ್ ಕಾಣಿಸ್ತು. ಆ ನಂತರ ಟ್ವಿಟರ್ ತುಂಬ ಬರೀ ಸಂಭ್ರಮನೇ ಸಂಭ್ರಮ. ಇದರ ನಡುವೆ ಇಸ್ರೇಲಿನ ಅಭಿಮಾನಿಗಳು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಇರಾನ್ ಅನ್ನು ಕೆಣಕೋದಕ್ಕೆ ಶುರು ಮಾಡಿದರು. ಈ ಹಿಂದೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಈ ಹೆಜ್ಬುಲ್ಲಾ ಪಡೆಗಳನ್ನ ವಿಜೇತರು ಅಂತ ಕರೆದಿದ್ದ. ಈಗ ಅದು ಟ್ರೋಲ್ ಆಗೋದಕ್ಕೆ ಶುರುವಾಯಿತು. ಎಲ್ಲಿ ನಿಮ್ಮ ವಿಜೇತರು, ಇನ್ನೂ ಬದುಕಿದಾರಾ ಅಥವಾ ಅವಶೇಷಗಳ ನಡುವೆ ಅವರನ್ನು ಹುಡುಕಬೇಕಾ ಅಂತ ಕೆಲವರು ಟ್ವೀಟಲ್ಲಿ ಇರಾನ್ಗೆ ಕಾಲೆಳೆಯೋದಕ್ಕೆ ಶುರು ಮಾಡಿದರು. ಆದರೆ ಇರಾನ್ ಎಲ್ಲೂ ಕೂಡ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರಲ್ಲಾನ ಸಾವಿನ ಬಗ್ಗೆ ಯಾವ ಸುದ್ದಿಯನ್ನು ಇದುವರೆಗೆ ಖಚಿತಪಡಿಸಿಲ್ಲ. ಇಲ್ಲಿ ಇರಾನ್ ಅಮೆರಿಕದ ಬಾಂಬುಗಳನ್ನು ಬಳಸಿ ಹೆಜ್ಬುಲ್ಲಾ ಕೇಂದ್ರ ಕಚೇರಿಯ ಮೇಲೆ ಇಸ್ರೇಲ್ ದಾಳಿ ಮಾಡಿದೆ ಅಂತ ಆರೋಪ ಮಾಡ್ತಾ ಇದೆ. ಆದರೆ ಈ ದಾಳಿಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ದಾಳಿಗೆ ಮೊದಲು ಇಸ್ರೇಲ್ ನಮ್ಮ ಅನುಮತಿಯನ್ನು ಕೇಳಿಲ್ಲ, ನಮಗೆ ಮಾಹಿತಿಯನ್ನೂ ಕೊಟ್ಟಿಲ್ಲ. ಹಸನ್ ನಸ್ರುಲ್ಲಾ ಬದುಕಿದಾನ ಸತ್ತಿದಾನ ಅನ್ನೋದು ಕೂಡ ನಮಗೆ ಗೊತ್ತಿಲ್ಲ ಅಂತ ಅಮೆರಿಕ ಹೇಳ್ಕೊಂಡಿದೆ. ಇರಾನಿನ ಮಾಧ್ಯಮಗಳು ಹಸನ್ ಸಾವಿನ ಬಗ್ಗೆ ಇನ್ನು ಯಾವ ಖಚಿತ ಮಾಹಿತಿಯೂ ಬಂದಿಲ್ಲ ಅಂತಲೇ ಹೇಳ್ತಾ ಇವೆ. ಆದರೆ ಇಸ್ರೇಲ್ ಡಿಫೆನ್ಸ್ ಫೋರ್ಸ್ ಮಾತ್ರ ಹಸನ್ ಸಾವಿಗೀಡಾಗಿರೋದನ್ನ ಖಚಿತಪಡಿಸ್ತಾ ಇದೆ. ಇನ್ನು ಇಲ್ಲಿ ಹೆಜ್ಬುಲ್ಲಾ ಬಗ್ಗೆ ಗೊತ್ತಿರುವವರು ಹೇಳೋ ಪ್ರಕಾರ ಹಸನ್ ನಸ್ರಲ್ಲಾ ಅಷ್ಟು ಸುಲಭವಾಗಿ ಇಸ್ರೇಲಿನ ಟಾರ್ಗೆಟ್ ಆಗಿದ್ದಾನೆ ಅನ್ನೋದನ್ನ ನಂಬೋದು ಕಷ್ಟವಾಗ್ತಾ ಇದೆ. ಅವನು ಬೇರೆಲ್ಲೋ ಅಡಗಿ ಕೂತಿರಬೇಕು ಅಥವಾ ಅವನನ್ನ ಹೆಜ್ಬುಲ್ಲಾ ಪಡೆಗಳು ಒಂದು ಕಡೆ ನೆಲೆ ನಿಲ್ಲದ ಹಾಗೆ ಓಡಾಡಿಸ್ತಾ ಇರಬೇಕು. ಈ ಎರಡೂ ಆಗಿಲ್ಲ ಅನ್ನೋದಾದ್ರೆ ಅವನು ಸಾವಿಗೀಡಾಗಿದ್ದಾನೆ ಅನ್ನೋ ಮಾಹಿತಿ ನಿಜ ಕೂಡ ಆಗಿರಬಹುದು. ಯಾಕೆಂದ್ರೆ ಅಕಸ್ಮಾತ್ ಅವನು ಬದುಕಿದಾನೆ ಅನ್ನೋದೇ ನಿಜ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವನು ಲೆಬನಾನ್ ಮೀಡಿಯಾಗಳ ಮುಂದೆ ಬಂದು ನಾನು ಬದುಕಿದ್ದೀನಿ, ನನಗೇನು ಆಗಿಲ್ಲ ಅಂತ ಹೇಳಬೇಕಾಗಿತ್ತು. ಆದರೆ ಹಾಗೆ ಹೇಳಿಲ್ಲ ಅಂದರೆ ಅವನು ಬದುಕಿರುವ ಸಾಧ್ಯತೆಗಳು ಕಡಿಮೆ. ಆದರೆ ಹೆಜ್ಬುಲ್ಲಾಗೆ ಅವನ ದೇಹ ಇದುವರೆಗೆ ಸಿಗದೇ ಇರೋ ಕಾರಣದಿಂದ ಅವನ ಸಾವನ್ನ ಅವರು ಖಚಿತಪಡಿಸದೇನೇ ಇರಬಹುದು ಅಂತ ತಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಒಟ್ಟಾರೆ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರುಲ್ಲಾನನ್ನ ಇಸ್ರೇಲ್ ಕೊಂದು ಹಾಕಿದೆ ಅನ್ನೋ ಸುದ್ದಿಗೆ ಈಗ ವಿಪರೀತ ಮಹತ್ವ ಬರ್ತಾ ಇದೆ. ಗೆಳೆಯರೆ, ಇಲ್ಲಿ ಹಸನ್ ನಸ್ರಲ್ಲಾ ನಿಜಕ್ಕೂ ಸಾವಿಗೀಡಾಗಿದ್ದಾನೆ ಅನ್ನೋದಾದ್ರೆ ಅದು ಹೆಜ್ಬುಲ್ಲಾಗಳಿಗೆ ಅತಿ ದೊಡ್ಡ ಹಿನ್ನಡೆ ಅನಿಸ್ಕೊಳ್ಳುತ್ತೆ. ಇರಾನ್ಗೆ ಕೂಡ ಅದು ದೊಡ್ಡ ಆಘಾತ ಮತ್ತು ನಷ್ಟವನ್ನು ಉಂಟು ಮಾಡುತ್ತೆ. ಜೊತೆಗೆ ಹೆಜ್ಬುಲ್ಲಾಗಳ ಆಟಾಟೋಪಗಳು ಇನ್ನು ಮುಂದೆ ಲೆಬನಾನ್ನಲ್ಲಿ ಒಂದಷ್ಟು ದಿನ ನಿಂತು ಹೋಗುವ ಸಾಧ್ಯತೆಗಳು ಕೂಡ ಇರುತ್ತವೆ. ಹೆಜ್ಬುಲ್ಲಾ ಅನ್ನೋದು ಸಾಮಾನ್ಯ ಸಂಘಟನೆ ಅಲ್ಲ, ಅದು ಜಗತ್ತಿನ ಅತ್ಯಂತ ಶ್ರೀಮಂತ ಭಯೋತ್ಪಾದಕ ಸಂಘಟನೆಗಳ ಪೈಕಿ ಒಂದು. ಹಾಗೆ ಇರಾನ್ ಈ ಸಂಘಟನೆಗಾಗಿ ಇದು ಇಸ್ರೇಲ್ ವಿರುದ್ಧ ಹೋರಾಟ ಮಾಡಲಿ ಅನ್ನೋ ಕಾರಣಕ್ಕೆ ಮತ್ತು ಲೆಬನಾನ್ನಲ್ಲಿ ಶಿಯಾ ಮುಸ್ಲಿಮರ ಪ್ರಾಬಲ್ಯವನ್ನು ಹೆಚ್ಚು ಮಾಡೋ ಕಾರಣಕ್ಕಾಗಿ ಈ ಹೆಜ್ಬುಲ್ಲಾಗಳಿಗೆ ವಾರ್ಷಿಕ $800 ಮಿಲಿಯನ್ ಆರ್ಥಿಕ ನೆರವನ್ನು ಕೂಡ ಕೊಡ್ತಾ ಇತ್ತು. ಮೊನ್ನೆ ಅಮೆರಿಕ ಇಸ್ರೇಲಿಗೆ $3 ಬಿಲಿಯನ್ ಅನುದಾನವನ್ನು ಕೊಡ್ತಾ ಇದೆ, ಅದರಲ್ಲೇ ಅವರು ಆಯುಧಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅಂತ ಮಿತ್ರರೊಬ್ಬರು ಕಾಮೆಂಟ್ ಮಾಡಿದ್ರು. ಅದು ನಿಜ ಕೂಡ. ಅಮೆರಿಕ ಇಸ್ರೇಲಿಗೆ ಆಯುಧ ನಿರ್ಮಾಣಕ್ಕಾಗಿ ಅನುದಾನವನ್ನು ಕೊಡ್ತಾ ಇದೆ. ಈಗ ಕೂಡ ಅಂದರೆ ಈ ಯುದ್ಧ ಆರಂಭ ಆದ ನಂತರ ಕೂಡ ಸುಮಾರು $8.5 ಬಿಲಿಯನ್ ಆರ್ಥಿಕ ಸಹಾಯವನ್ನು ಅಮೆರಿಕ ಇಸ್ರೇಲಿಗೆ ಘೋಷಣೆ ಮಾಡಿದೆ. ಅಮೆರಿಕಾದಲ್ಲಿನ ಸರ್ಕಾರ ಯಾವುದೇ ಇದ್ರೂ, ಯಾವ ಪಕ್ಷ ಅಮೆರಿಕಾನ ಆಳ್ತಾ ಇದ್ರೂ ಅಲ್ಲಿನ ಸರ್ಕಾರಕ್ಕೆ ಇಸ್ರೇಲಿನ ವಿಷಯದಲ್ಲಿ ಪ್ರೀತಿ ಕಡಿಮೆ ಆಗೋದಿಲ್ಲ. ಈ ಡೆಮೊಕ್ರೆಟಿಕ್ ಇದ್ದಾರೆ ನೋಡಿ, ಈ ಬಾರಿ ಅಮೆರಿಕದ ಮುಸ್ಲಿಂ ಸಮುದಾಯ ಟ್ರಂಪ್ ವಿರುದ್ಧ ಡೆಮೊಕ್ರೆಟಿಕ್ಕರಿಗೆ ವೋಟ್ ಮಾಡೋದಕ್ಕೆ ಹೋಗ್ತಾ ಇದೆ. ಯಾಕೆಂದ್ರೆ ಅವರು ಟ್ರಂಪ್ ಥರ ಮಾತಾಡೋದಿಲ್ಲ, ಸೆಕ್ಯುಲರ್ ಆಗಿದ್ದಾರೆ. ಇಸ್ರೇಲ್ ಪ್ಯಾಲೆಸ್ತೀನ್ ಸಂಘರ್ಷದಲ್ಲಿ ಪ್ಯಾಲೆಸ್ತೀನಿನ ಪರ ಮಾತಾಡ್ತಾರೆ ಅನ್ನೋ ಕಾರಣಕ್ಕೆ. ಆದರೆ ಹಾಗೆ ಪ್ಯಾಲೆಸ್ತೀನ್ ಪರ ಮಾತಾಡ್ತಾ ಯುದ್ಧ ನಿಲ್ಲಿಸಿ ಶಾಂತಿ ಮಾಡ್ಕೊಳ್ಳಿ ಅಂತ ಇಸ್ರೇಲಿಗೆ ಹೇಳ್ತಾನೆ ಆಯುಧಗಳಿಗಾಗಿ $8.5 ಬಿಲಿಯನ್ ಹಣವನ್ನು ಕೂಡ ಅಮೆರಿಕ ಇಸ್ರೇಲಿಗೆ ಕೊಟ್ಟಿದೆ. ಅದು ಇಲ್ಲಿ ಅನಿವಾರ್ಯ ಕೂಡ. ಇಲ್ಲಿ ಇಸ್ರೇಲ್ ಅನ್ನೋದು ಹಾಗೆ ಕಾಲು ಊರಿಕೊಂಡು ಬಡದಾಡದೇ ಇದ್ರೆ ಈ ಭಾಗದಲ್ಲಿ ಇಸ್ಲಾಮಿಕ್ ಮೂಲಭೂತವಾದ ಅನ್ನೋದು ತುಂಬಾನೇ ಹೆಚ್ಚಾಗುತ್ತೆ. ಅಲ್ಲಿ ಇರಾನ್ ಮೂಲದ ಉಗ್ರರು ಇಡೀ ಮಧ್ಯಪ್ರಾಚ್ಯವನ್ನು ಬಲಿ ತಗೊಂಡು ಬಿಡ್ತಾರೆ. ಇಸ್ರೇಲ್ ಇಲ್ಲದೆ ಇದ್ದಿದ್ರೆ ಸೌದಿ ಅರೇಬಿಯಾ, ಕತಾರ್, ಎಮಿರೇಟ್ಸ್ ಮುಂತಾದ ದೇಶಗಳಲ್ಲಿ ರಾಜ ಆಡಳಿತ ಅನ್ನೋದು ಇಷ್ಟೊತ್ತಿಗಿರ್ತಾ ಇರಲಿಲ್ಲ. ಇವತ್ತು ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ಟಿರುವ ಆ ದೇಶಗಳು ಇರಾನ್ ಥರ, ಆಫ್ಘನಿಸ್ತಾನದ ಥರ, ಸಿರಿಯಾದ ಥರ ಆಗಿ ಹೋಗ್ತಾ ಇತ್ತು. ಆ ದೇಶಗಳನ್ನು ಇವತ್ತು ಹಾಗಾಗದ ಹಾಗೆ, ಇರಾನಿನ ಪ್ರಭಾವ ಅಲ್ಲಿ ಹೆಚ್ಚಾಗದ ಹಾಗೆ ಕಾಪಾಡ್ತಾ ಇರೋದು ಇಸ್ರೇಲ್ ಇರಾನ್ ಮತ್ತದರ ಪ್ರಾಕ್ಸಿಗಳನ್ನು ತನ್ನ ಕಡೆಗೆ ಆಕರ್ಷಿಸಿ ಮಟ್ಟ ಹಾಕ್ತಾ ಇರೋದ್ರಿಂದಲೇ
ಅಲ್ಲಿನ ಇನ್ನಿತರ ಇಸ್ಲಾಮಿಕ್ ದೇಶಗಳು ನೆಮ್ಮದಿಯಾಗಿವೆ. ಅದಕ್ಕಾಗಿ ಅಮೆರಿಕ ಇಸ್ರೇಲ್ಗೆ ಹಣ ಕೊಡುತ್ತೆ. ಹಾಗಂತ ಇಸ್ರೇಲ್ ವಿರುದ್ಧ ಹೋರಾಟ ಮಾಡ್ತಾ ಇರೋ ಉಗ್ರರು ಇಲ್ಲಿ ಕೂಲಿ ಮಾಡಿ ಹಣ ಗಳಿಸ್ತಾ ಇಲ್ಲ. ಅವರಿಗೂ ಕೂಡ ಇರಾನ್ ಫಂಡ್ ಮಾಡ್ತಾ ಇದೆ. ಜೊತೆಗೆ ಬಲಿತ ಒಂದಷ್ಟು ಇಸ್ಲಾಮಿಕ್ ಮೂಲಭೂತವಾದಿಗಳು ಈ ಉಗ್ರ ಸಂಘಟನೆಗಳಿಗೆ ಹಣ ಕೊಡ್ತಾ ಇದ್ದಾರೆ. ಹೀಗಾಗಿ ಮಧ್ಯಪ್ರಾಚ್ಯದಲ್ಲಿ ಎಲ್ಲಿಯವರೆಗೆ ಇಸ್ಲಾಮಿಕ್ ಭಯೋತ್ಪಾದನೆ ಅನ್ನೋದು ಇರುತ್ತೋ ಅಲ್ಲಿವರೆಗೆ ಇಸ್ರೇಲಿನ ಹೋರಾಟ ಕೂಡ ಮುಂದುವರಿತಲೇ ಇರಬೇಕಾಗತ್ತೆ. ಅದನ್ನು ಅಮೆರಿಕ ಜೀವಂತವಾಗಿ ಇಟ್ಟಿರುತ್ತೆ. ಇನ್ನು ಹಸನ್ ನಸ್ರುಲ್ಲಾನ ಸಾವನ್ನ ಲೆಬನಾನಿನ ಕ್ರೈಸ್ತರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಅವರು ಬೀದಿಗಿಳಿದು ಸಂಭ್ರಮವನ್ನು ಆಚರಿಸ್ತಾ ಇದ್ದಾರೆ. ಗೆಳೆಯರೆ, ನಿಮಗೆ ಗೊತ್ತಿರಬೇಕು, ಲೆಬನಾನ್ನಲ್ಲಿ ಒಂದು ಕಾಲದಲ್ಲಿ ಕ್ರೈಸ್ತರ ಜನಸಂಖ್ಯೆ ಹೆಚ್ಚಿತ್ತು. ಆನಂತರ ಅಲ್ಲಿಗೆ ಅಕ್ಕಪಕ್ಕದ ದೇಶಗಳ ಅರಬರು ಬಂದರು. ಅಲ್ಲಿ ಇಸ್ಲಾಂ ಕೂಡ ಹೆಚ್ಚಾಗ್ತಾ ಹೋಯಿತು. ಇಸ್ಲಾಮಲ್ಲಿ ಕೂಡ ಸುನ್ನಿಗಳಿದ್ದಾರೆ, ಶಿಯಾಗಳಿದ್ದಾರೆ. ಈ ಹೆಜಬುಲ್ಲಾ ಅನ್ನೋದು ಶಿಯಾ ಮುಸಲ್ಮಾನರ ಸಂಘಟನೆ. ದಕ್ಷಿಣ ಲೆಬನಾನ್ನಲ್ಲಿ ಅವರ ಪ್ರಾಬಲ್ಯ ಹೆಚ್ಚಾಗಿದೆ. ಅವರು ಇಡೀ ಲೆಬನಾನನ್ನು ತಮ್ಮ ಕೈಗೆ ತಗೋಬೇಕು ಅನ್ನೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಅಲ್ಲಿ ಶಿಯಾ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಾಗ್ತಾ ಇರೋದು ಅಲ್ಲಿನ ಕ್ರೈಸ್ತರಿಗೆ ಥ್ರೆಟ್ ಆಗಿ ಪರಿಣಮಿಸ್ತಾ ಇದೆ. ಹೀಗಾಗಿ ಹೆಜಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರುಲ್ಲಾನ ಸಾವನ್ನು ಅಲ್ಲಿನ ಕ್ರೈಸ್ತರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಹಾಗೆ ಈ ಸಾವಿನ ನಂತರ ಇಸ್ರೇಲ್ ಲೆಬನಾನ್ ಮೇಲಿನ ದಾಳಿಯನ್ನು ನಿಲ್ಲಿಸಿಬಿಡುತ್ತಾ? ಸದ್ಯಕ್ಕಂತೂ ಹಾಗೆ ಕಾಣ್ತಾ ಇಲ್ಲ. ಗಾಜಾದಲ್ಲಿನ ಶತ್ರುಗಳನ್ನು ನಿರ್ಮೂಲನೆ ಮಾಡಿದ ಇಸ್ರೇಲ್ ಈಗ ಲೆಬನಾನ್ನಲ್ಲಿನ ಹೆಜಬುಲ್ಲಾಗಳ ಅಂತ್ಯವನ್ನು ಕೂಡ ಮಾಡ್ತಾ ಇದೆ. ಈಗಲೂ ಕೂಡ ಇಸ್ರೇಲಿನ ಬಾಂಬ್ ದಾಳಿ ಲೆಬನಾನ್ ದಕ್ಷಿಣ ಭಾಗದಲ್ಲಿ ಮುಂದುವರಿತಲೇ ಇದೆ. ಲೆಬನಾನ್ ಉಗ್ರರ ಆಯುಧಾಗಾರಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ಮಾಡ್ತಾ ಇದೆ. ಸಂಪೂರ್ಣವಾಗಿ ಶತ್ರುಶೇಷವನ್ನು ಉಳಿಸದೆ ನಿರ್ಮೂಲನೆ ಮಾಡಿದ ನಂತರ ಲೆಬನಾನ್ ಶಾಂತಗೊಳ್ಳುತ್ತೆ. ಆ ನಂತರ ಇಸ್ರೇಲ್ನ ಗುರಿ ಹೌತಿಗಳ ಅಥವಾ ಇರಾನ? ನೆತನ್ಯಾಹು ಅವರ ವಿಶ್ವಸಂಸ್ಥೆಯ ಭಾಷಣವನ್ನು ಕೇಳ್ತಾ ಇದ್ರೆ ಇಸ್ರೇಲ್ ನೇರವಾಗಿ ಇರಾನನ್ನೇ ಗುರಿಯಾಗಿಸಿಕೊಳ್ಳುತ್ತಾ ಅನ್ನೋ ಅನುಮಾನ ಇಲ್ಲಿ ಬಾರದೇ ಇರುವುದಿಲ್ಲ. ಹಾಗೇನಾದರೂ ಆದರೆ ಅದು ಮಧ್ಯಪ್ರಾಚ್ಯದಲ್ಲಿ ಬೇರೆಯದ್ದೇ ಆದ ಸಂಘರ್ಷಕ್ಕೆ ಕಾರಣವಾಗುವ ಸಾಧ್ಯತೆ ಇರುತ್ತೆ. ಇದು ಗೆಳೆಯರೆ, ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರುಲ್ಲಾ ಸಾವಿನ ಬಗ್ಗೆ ಬರ್ತಾ ಇರುವ ಸುದ್ದಿಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.